ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಆರಾಧನೆಗೆ ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಸೃಷ್ಟಿಕರ್ತನ ದೇವರಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆರಂಭ ಮಾಡೋಣ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು ಮತ್ತು ರಕ್ಷಣೆ ಮಾಡುವಂತನು ಎಂಬುದು ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈಗ ನಾವು ಕರ್ತನನ್ನು ಸ್ತೋತ್ರ ಮಾಡುವ ಹಾಗೆ ತುಳು ಸಂಗೀತಗಳಲ್ಲಿ 60ನೇ ತುಳು ಸಂಗೀತವನ್ನು ಆಡೋಣ. ತುಳು ಸಂಗೀತ 60, ಅದರ ಎಲ್ಲ 3 ಚರಣಗಳನ್ನು ನಾವು ಆಡೋಣ. ಈಗ ನಾವು ದೇವರನ್ನು ಸ್ತುತಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗೋಕ್ಕೆ ಕರೆಪಟ್ಟ ಸಭೆಯವರೇ, ಬನ್ನಿರಿ, ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಇಸ್ರಾಯೇಲ ದೇವರಾಗಿರುವ ಪ್ರಭುವಿಗೆ ಸ್ತೋತ್ರ. ಆತನ ಕರುಣಿಂದಲೇ ಮೇಲಿನಿಂದ ಅರುಣೋದಯ ಉಂಟಾಗಿ ಕತ್ತಲೆಯಲ್ಲಿಯೂ ಅಂಧಕಾರದಲ್ಲಿಯೂ ವಾಸ ಮಾಡುವ ನಮಗೆ ಪ್ರಕಾಶವನ್ನು ಕೊಟ್ಟು ನಮ್ಮನ್ನು ಸಂತೋಷದ ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತದೆ. ನಾವು ಆತನ ಸಮ್ಮುಖದಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ಆತನು ಪ್ರೀತಿಯಿಂದಲೇ
ಜಗತ್ತನ್ನು ಉತ್ಪತ್ತಿ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ತನ್ನ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅನ್ಯತೆಗೆ ನಮ್ಮನ್ನು ಕರೆದ ಮೇರೆಗೆ ದೇವರು ನಂಬಿಗಸ್ತನು. ಅದೇ ಸಮಯದಲ್ಲಿ ನಾವು ಪಾಪವನ್ನು ಮಾಡಿದ್ದೇವೆ ಎಂದು ನೆನಪು ಮಾಡಿಕೊಂಡು ದೇವರ ಮುಂದೆ ನಾವು ನಿಜವಾಗಿ ಪಶ್ಚಾತ್ತಾಪದಿಂದ ನಾವು ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ಸರ್ವಶಕ್ತನೇ, ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಾನು ಅಪರಾಧಿ, ತಪ್ಪಿಸಿಕೊಂಡ ಕುರಿಯಂತೆ ನಿನ್ನ ಮಾರ್ಗದಿಂದ ತೊಲಗಿ ದಾರಿ ತಪ್ಪಿದ್ದೇನೆ. ನನ್ನ ಸ್ವಂತ ಹೃದಯದ ಆಲೋಚನೆಗಳನ್ನು ಕಲ್ಪನೆಗಳನ್ನು ಮಿತಿಮೀರಿ ಅನುಸರಿಸಿದ್ದೇನೆ. ನಿನ್ನ ಪವಿತ್ರವಾದ ಆಜ್ಞೆಗಳನ್ನು ಉಲ್ಲಂಘನೆ ಮಾಡಿದ್ದೇನೆ. ಮಾಡಬೇಕಾದ್ದನ್ನು ಮಾಡದೆ ಮಾಡಬಾರದವುಗಳನ್ನು ಮಾಡಿದ್ದೇನೆ. ಪ್ರಭುವೇ, ನಾನು ನಿರ್ಗತಿಕನಾದ ಅಪರಾಧಿ, ನನ್ನ ಮೇಲೆ ಕರುಣೆ ಇಡು. ದೇವರೇ, ನನ್ನ ಅಪರಾಧಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನನ್ನನ್ನು ಉಳಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಮಾನವರಿಗೆ ಮಾಡಿರುವ ವಾಗ್ದಾನಗಳನುಸಾರವಾಗಿ ನನ್ನನ್ನು ಗುಣಪಡಿಸು. ಅತ್ಯಂತ ದೇವರೇ, ನಾನು ಇಂದಿನಿಂದ ಭಕ್ತನು, ನ್ಯಾಯವಂತನು, ಸ್ವಸ್ಥ ಚಿತ್ತನು ಆಗಿ ನಡೆದು ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯನ್ನು ತರುವಂತೆ ಯೇಸು ಕ್ರಿಸ್ತನ ದೆಸೆಯಿಂದ ನನಗೆ ಕೃಪೆಯನ್ನು ಅನುಗ್ರಹ ಮಾಡು. ಆಮೇನ್. ಹೃದಯಪೂರ್ವಕವಾದ ಪಶ್ಚಾತ್ತಾಪದಿಂದಲೂ ನಿಜ ವಿಶ್ವಾಸದಿಂದಲೂ ತನ್ನ ಬಳಿಗೆ ಬರುವವರಿಗೆ ಪಾಪಗಳನ್ನು ಕ್ಷಮಿಸುವೆನೆಂದು ಮಹಾಕರುಣೆಯಿಂದ ವಾಗ್ದಾನ ಮಾಡಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರು ನಿಮ್ಮ ಮೇಲೆ ಕರುಣೆಯನ್ನು ಕೊಡುವನಾಗಿದ್ದಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಎಲ್ಲ ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ದೃಢಪಡಿಸಿ ಬಲಗೊಳಿಸಲಿ. ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಶಾಶ್ವತ ಜೀವಕ್ಕೆ ಮುಟ್ಟಿಸಲಿ. ಆಮೇನ್. ನಾವೀಗ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತನೂ ಮಹಾ ಪರಿಶುದ್ಧನೂ ಆಗಿರುವಂಥ ದೇವರೇ, ನಿನಗೆ ನಾವು ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತೇವೆ. ದೇವ, ನಮ್ಮನ್ನು ನಮ್ಮ ಸಭೆಯ ಜನರನ್ನು ಇಲ್ಲಿವರೆಗೆ ಕಾಯ್ದು ಕಾಪಾಡಿ ಬೇಕಾದಂಥ ನಿನ್ನ ಕೃಪೆಯನ್ನು ಕೊಟ್ಟಿದ್ದಿ. ಬೇಕಾದಂಥ ನಿನ್ನ ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮುಂದೆ ಕೂಡ ನಾವು ನಿನ್ನ ಚಿತ್ತದ ಮೇರೆಗೆ ಜೀವಿಸುವಂತೆ ನಮ್ಮೆಲ್ಲರನ್ನು ನಡೆಸು. ನಿನ್ನ ಪವಿತ್ರ ವಾಕ್ಯಗಳಿಗಾಗಿ ನಿನಗೆ ಉಪಕಾರ ಸ್ತೋತ್ರ. ಪರಿಶುದ್ಧ ಸಂಸ್ಕಾರಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ನೀನು ಕೊಟ್ಟಿರುವಂಥ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಯಾವಾಗಲೂ ಸ್ತುತಿ, ಸ್ತೋತ್ರ, ಗಣಮಾನಗಳು ಉಂಟಾಗಲಿ. ಆಮೇನ್. ಈಗ ಇವತ್ತಿಗೆ ನೇಮಕವಾದಂಥ ವೇದ ಪಾಠವನ್ನು ನಾವು ಕೇಳೋಣ. ಅದು ಹೊಸ ಒಡಂಬಡಿಕೆಯಲ್ಲಿ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ ವಚನ 8ರಿಂದ 13ರವರೆಗೆ. 2 Peter chapter 3 verses 8 to 13. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ.
ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗೋದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟು ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಇಳುವರಾಗಬೇಕೆಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಂಬುದೇ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಾವು ಈಗ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3 ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿದವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಈಗ ನಮ್ಮ ಮಧ್ಯದಲ್ಲಿ ಪ್ರೇಸ್ ಅಂಡ್ ವರ್ಷಿಪ್ ಟೀಮಿನವರು ನಮ್ಮನ್ನು ರಾಗಗಳಲ್ಲಿ ನಡೆಸುವರು. ಹಾಡುವುದು ಕೊಂಡಾಡುವುದು ಸಂತೋಷದ ಒಂದು ಭಾಗ. ಎಲ್ಲವೂ ಚೆನ್ನಾಗಿರುವಾಗ ಯಾರು ಬೇಕಾದರೂ ದೇವರನ್ನು ಸ್ತುತಿಸುತ್ತಾರೆ. ಆದರೆ ನಿಜವಾದ ಕ್ರೈಸ್ತರು ಕಷ್ಟದಲ್ಲೋ ಸ್ತುತಿಸುತ್ತಾರೆ. ಯಾಕಂದರೆ ದೇವರೇ ಅವರ ಭರವಸೆ. ಪೌಲಸೀಲರು ಸೆರೆಯಲ್ಲಿಯೂ ನೋವಿನಲ್ಲಿಯೂ ದೇವರನ್ನು ಕೊಂಡಾಡಿದರು. ಅದರಿಂದ ಅವರಿಗೆ ಬಿಡುಗಡೆ ಸಿಕ್ಕಿತ್ತು. ಈಗ ನಾವು ಕೂಡ ಎಲ್ಲವನ್ನು ಮರೆತು ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಎಂಬ ಗೀತೆಯನ್ನು ಹಾಡೋಣ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನವೇ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನವೇ. ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪವಿತ್ರ ಆತ್ಮದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪವಿತ್ರ ಆತ್ಮದಿಂದ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನವೇ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನವೇ. ಆನಂದ
ಅತಿಶಯ ಅತಿಶಯವೇ. ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು, ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೀರ್ತನೆ 86ನೇ ಅಧ್ಯಾಯ 8ರಿಂದ 10ನೇ ವಚನ ಹೀಗೆ ಹೇಳುತ್ತದೆ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೆ, ನಿನ್ನಿಂದುಂಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು ಮಹತ್ವ ಕಾರ್ಯಗಳು ನಡೆಸುವನು. ನೀನು ದೇವರು, ನೀನೊಬ್ಬನೇ. ನಿಜವಾಗಿ ಆತನು ಹೇಳುವಂಥ ವಾಕ್ಯದಲ್ಲಿ ಮಹೋನ್ನತನು ಮಹತ್ವ ಕಾರ್ಯಗಳು ನಡೆಸುವ ಆತನು ನೀನು ಒಬ್ಬನೇ. ನಿಜವಾಗಿ 10,000 ಜನಗಳಲ್ಲಿ ಶ್ರೇಷ್ಠನಾತನೊಬ್ಬನೇ. ಈ ಸಂಗೀತಗಾರನು ಕೂಡ ಆತನ ಬಗ್ಗೆ ಸುಂದರವಾಗಿ ವರ್ಣಿಸ್ತಾನೆ. ಬನ್ನಿರಿ ಒಟ್ಟಾಗಿ ಹಾಡೋಣ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಯೇಸುವೇ, ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮೌನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ನಿನ್ನನ್ನು ನೋಡಲು, ನೋಡುತ್ತಾ ನಿನ್ನನ್ನು ಪ್ರೀತಿಸಲು ನಾ ಬಯಸುವೆ. ನನ್ನ ಯೇಸುವೆ, ನಿಜವಾಗಿ ನಾವೆಲ್ಲ ಬಯಸ್ತೇವೆ ಆತನು ನೋಡಲು, ಆತನು ಪ್ರೀತಿಸಲು ನಾವೆಲ್ಲರೂ ಬಯಸ್ತೇವೆ. ನಿಜವಾಗಿ 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು
ಎಲ್ಲರಿಗೂ ಈ ಆಗಮನದ 3ನೇ ಭಾನುವಾರದ ಹಾರ್ದಿಕ ಶುಭಾಶಯಗಳು. ನಾವು ಕ್ಷಣಕಾಲ ಮೌನವಾಗಿದ್ದು ದೇವರ ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಈ ಸುಂದರ ದಿನವನ್ನು ದಯಪಾಲಿಸಿಕೊಟ್ಟದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನನ್ನು ನಾವು ಆರಾಧಿಸಿದ್ದೇವೆ, ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಕೊಂಡಾಡಿದ್ದೇವೆ. ಈ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ಆಶೀರ್ವಾದವನ್ನು ನಮಗೆ ದಯಪಾಲಿಸಿಕೊಡು. ನಿನ್ನ ವಾಕ್ಯವನ್ನು ನಾವು ನಿಜವಾಗಿ ಅರ್ಥ ಮಾಡಿಕೊಂಡು ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಲು ನಿನ್ನ ಕೃಪೆಯನ್ನು ನಿನ್ನ ಬಲವನ್ನು ದಯಪಾಲಿಸಿಕೊಡೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಇಂದಿನ ವಾಕ್ಯ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ಪರಿಚ್ಛೇದ ಅದು ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 13 ವಚನ. ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 13 ವಚನ. ಈ ವಾಕ್ಯ ಭಾಗವನ್ನು ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ಇದಕ್ಕೆ ಕೊಟ್ಟಂಥ ಮುಖ್ಯ ಪ್ರಸ್ತಾಪ ಏನೆಂದರೆ ಅದು ವರ್ಡ್ ಈಸ್ ದ ಹೋಪ್ ಆಫ್ ಅವರ್ ಸಾಲ್ವೇಷನ್. ವಾಕ್ಯ ನಮ್ಮ ರಕ್ಷಣೆಗೆ ಒಂದು ನಿರೀಕ್ಷೆಯಾಗಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬ ಸಭೆಯವರಿಗೂ ಕೂಡ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ನಿಮ್ಮೆಲ್ಲರಿಗೂ ಕೂಡ ರಕ್ಷಣೆಯಾಗಿದೆಯೋ? ಏಕೆಂದರೆ ಇಂತಹ ಪ್ರಶ್ನೆಗಳನ್ನು ಅನೇಕ ವ್ಯಕ್ತಿಗಳು ನಿಮ್ಮ ಬಳಿ ಈಗಾಗಲೇ ಕೇಳಿದ್ದಾರೆ. ಆ ಸಮಯದಲ್ಲಿ ನೀವು ಹಲವು ವೇಳೆ ಗೊಂದಲಕ್ಕೆ ಒಳಗಾಗಿರಬಹುದು, ಏನು ಉತ್ತರ ಕೊಡಬಹುದು ಎಂಬುದಾಗಿ ಯೋಚಿಸುತ್ತಾ ಇರಬಹುದು. ಆದರೆ ಇಂದು ಈ ವಾಕ್ಯದ ಮೂಲಕ ನೀವು ಈ ರಕ್ಷಣೆಯ ವಿಚಾರದಲ್ಲಿ ನಿಮ್ಮ ಈ ಆಯ್ಕೆ ಸ್ಥಿರವಾಗಿದೆಯೋ, ನಿಮ್ಮ ನಿರ್ಧಾರ ಸ್ಥಿರವಾಗಿದೆಯೋ ಎಂಬುದನ್ನು ನಾವು ಇಂದು ನೋಡೋಣ. ಇಂದಿನ ಈ ವಾಕ್ಯ ಭಾಗ ಮುಖ್ಯವಾಗಿ ರಕ್ಷಣೆಯ ವಿಚಾರವಾಗಿ ನಮಗೆ ತಿಳಿಸುತ್ತದೆ. ಈ ವಿಚಾರವಾಗಿ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ರಕ್ಷಣೆ ಅಂದರೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಪ್ರಾಮುಖ್ಯ. ಈ ಹಿನ್ನೆಲೆಯಲ್ಲಿ ನಾನು ಒಂದು ಸಂಗತಿಯನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಅದು ಏನಂತ ಹೇಳಿದರೆ, ನೀವು ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಿ, ನೀವು ಈಗ ಒಂದು ಗೊಚ್ಚೆಯಲ್ಲಿ ಬಿದ್ದಿದ್ದೀರಿ ಎಂಬುದಾಗಿ. ಆ ಸಮಯದಲ್ಲಿ ನಮ್ಮನ್ನು ರಕ್ಷಿಸಲು ನಾವು ಅನೇಕ ಕಡೆ ಹುಡುಕಾಡುತ್ತಿರುತ್ತೇವೆ. ಆ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಬಳಿಗೆ ಬಂದು ಆ ಗೊಚ್ಚೆಯಿಂದ ನಮ್ಮನ್ನು ಮೇಲಕ್ಕೆ ಎತ್ತಿ ನಮ್ಮ ಶರೀರದಲ್ಲಿರುವ ಎಲ್ಲ ಕೊಳೆಯನ್ನು ಆತನು ಸಂಪೂರ್ಣವಾಗಿ ಶುಚಿ ಮಾಡಿ ಒಂದು ಶುಭ್ರವಾದ ವಸ್ತ್ರವನ್ನು ನಮಗೆ ಧರಿಸಿ ನಮ್ಮನ್ನು ಕಳಿಸುತ್ತಾನೆ. ಇದುವೇ ರಕ್ಷಣೆಯಾಗಿದೆ. ಕ್ರಿಸ್ತನ ಈ ಬರೋಣದ ಈ ವೇಳೆಯಲ್ಲಿ ನಾವು ಈ ರಕ್ಷಣೆಯ ವಿಚಾರವಾಗಿ ಯಾವ ರೀತಿಯ ಆ ನಿರೀಕ್ಷೆ ಆತನ ವಾಕ್ಯ ನಮಗೆ ನೀಡುತ್ತಿದೆ, ಆತನ ಆಗಮನ ನಮಗೆ ಯಾವ ರೀತಿಯಾಗಿ ಒಂದು ರಕ್ಷಣೆಯನ್ನು ನೀಡುತ್ತಿದೆ ಎಂಬುದಾಗಿ ನಾವೀಗ ಧ್ಯಾನ ಮಾಡೋಣ. ಪೇತ್ರನ ಈ 2ನೇ ಪತ್ರಿಕೆ ಮುಖ್ಯವಾಗಿ ಕರ್ತನ ಬರೋಣದ ಅಥವಾ ಕರ್ತನ ಪ್ರತ್ಯಕ್ಷತೆಯ ವಿಚಾರವಾಗಿ ತಿಳಿಸುವಂಥದ್ದಾಗಿದೆ. ಹಿಂದಿನ ಕಾಲದಲ್ಲಿ ಈ ಕ್ಯಾನನ್ ಗ್ರಂಥ ಪರಿಷ್ಕರಣೆಯನ್ನು ಮಾಡುವ ಸಮಯದಲ್ಲಿ ಪೇತ್ರನ ಈ 2ನೇ ಪತ್ರಿಕೆಯನ್ನು ಆ ಸಮಯದಲ್ಲಿ ಅವರು ಪರಿಗಣಿಸಲಿರಲಿಲ್ಲ. ಆ ವೇಳೆಯಲ್ಲಿ ಅನೇಕ ದೈವಶಾಸ್ತ್ರಜ್ಞರು ಈ ಪತ್ರಿಕೆಯನ್ನು ಧ್ಯಾನ ಮಾಡಿ ಅದನ್ನು ಅರ್ಥೈಸಿಕೊಂಡು ಕಡೆಯದಲ್ಲಿ ಅದು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ತಿಳಿಸಿದ ನಂತರದಲ್ಲಿ ಸುಮಾರು 940 AD ಸಮಯದಲ್ಲಿ ಈ ಪತ್ರಿಕೆಯನ್ನು ಅಲ್ಲಿ ಸೇರಿಸಲಾಯಿತು. ಕ್ಯಾನನ್ ಅದನ್ನು ಮಾಡುವ ಸಮಯದಲ್ಲಿ ಕಡೆಯದಾಗಿ ಸೇರಿಸಲ್ಪಟ್ಟಂತಹ ಪತ್ರಿಕೆ ಎಂದು ನೋಡುವುದಾದರೆ ಅದು ಪೇತ್ರನ ಈ 2ನೇ ಪತ್ರಿಕೆ. ಪೇತ್ರನು ಮುಖ್ಯವಾಗಿ ಕರ್ತನ ಬರೋಣದ ಆ ರಕ್ಷಣೆಯ ವಿಚಾರವಾಗಿ ಇಲ್ಲಿ ತಿಳಿಸುತ್ತಿದ್ದಾನೆ. ಆತನು ತನ್ನ ಪತ್ರಿಕೆಯನ್ನು ಬರೆಯುವ ಆ ಸಮಯದಲ್ಲಿ ಅಲ್ಲಿ ಅನೇಕ ಜನರು, ಅಂದರೆ ಗ್ನೋಸ್ತಿಕವಾದಿಗಳು, ಸುಳ್ಳು ಬೋಧಕರು ಅಲ್ಲಿನ ಸಭೆಯವರನ್ನು ತಪ್ಪಾದ ಮಾರ್ಗಕ್ಕೆ ಮುನ್ನಡೆಸುತ್ತಿದ್ದರು. ಅದು ಹೇಗೆ ಅಂತ ಹೇಳಿದರೆ, ಕರ್ತನ ಬರೋಣ ಎಂಬುವಂಥದ್ದು ಇಲ್ಲ, ನ್ಯಾಯ ತೀರ್ಪು ಎಂಬುವಂಥದ್ದು ಇಲ್ಲ, ಇದು ಈ ಲೋಕ ಹೀಗೆ ಸ್ಥಿರವಾಗಿರುತ್ತದೆ, ಇದು ನಾಶವಾಗುವುದಿಲ್ಲ, ಇದು ಬದಲಾಗುವುದಿಲ್ಲ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಸಾಯಬೇಕು, ಆದ ಕಾರಣ ನೀವು ಸಂತೋಷದಿಂದ ಸಂಭ್ರಮದಿಂದ ನೀವು ಜೀವನವನ್ನು ಮಾಡಿರಿ, ಕರ್ತನ ಬರೋಣ ಎಂಬುವಂಥದ್ದು ಇಲ್ಲ. ಕರ್ತನ ಬರೋಣ ಎಂಬುವಂಥದ್ದು ಬರುವುದಾಗಿದ್ದರೆ ಎಲ್ಲರೂ ತಿಳಿಸುತ್ತಾರೆ, ಬೋಧಕರು ತಿಳಿಸಿದ ಪ್ರಕಾರ ಕರ್ತನ ಬರೋಣ ಬರುತ್ತದೆ, ಬೇಗನೆ ಬರುತ್ತದೆ ಎಂಬುದಾಗಿ ತಿಳಿಸಿದ್ದಾರೆ.
ಆದರೆ ಅದು ಇನ್ನೂ ಕೂಡ ಬರಲಿಲ್ಲದ ಕಾರಣ ಕರ್ತನ ಬರೋಣ ಎಂಬುವಂಥದ್ದು ಇಲ್ಲ ಎಂಬುದಾಗಿ ಅವರು ಅಲ್ಲಿ ತಿಳಿಸಿದ್ದರು. ಇಂತಹ ತಪ್ಪಾದ ಬೋಧನೆಗಳನ್ನು ಅಲ್ಲಿನ ಸಭೆಯವರಿಗೆ ನೀಡುವ ಮೂಲಕ ಅವರನ್ನು ತಪ್ಪಾದ ಮಾರ್ಗಕ್ಕೆ ನಡೆಸುತ್ತಾ ಅವರ ನಂಬಿಕೆಯನ್ನೇ ಅಲ್ಲಿ ಹಾಳು ಮಾಡಿದ್ದರು. ಆ ಕಾರಣದಿಂದನೇ ಪೇತ್ರನು ತನ್ನ ಪತ್ರಿಕೆಯನ್ನು ಅಲ್ಲಿ ಬರೆಯುವ ಸಂದರ್ಭದಲ್ಲಿ ಇಂತಹ ಸುಳ್ಳು ಬೋಧಕರ ವಿಚಾರವಾಗಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ಸಭೆಯವರಿಗೆ ಆತನು ಕಿವಿ ಮಾತನ್ನು ತಿಳಿಸುತ್ತಿದ್ದಾನೆ. ಅದರ ನಂತರದಲ್ಲಿ ಕರ್ತನ ಬರೋಣ ಅದು ಖಚಿತವಾದದ್ದು. ಇಂತಹ ಸುಳ್ಳು ಬೋಧಕರಿಗೆ, ಅಪನಂಬಿಗಸ್ತರಿಗೆ ಅದು ನ್ಯಾಯ ತೀರ್ಪಿಕೆಯ ದಿನವಾಗಿದೆ ಎಂಬುದಾಗಿ ಪೇತ್ರನು ಅಲ್ಲಿ ತಿಳಿಸುತ್ತಿದ್ದಾನೆ. ಅದರೊಂದಿಗೆ ಕರ್ತನ ಬರೋಣ ಯಾವ ಕಾರಣಕ್ಕಾಗಿ ನಿಧಾನಗತಿಯಿಂದ ಸಾಗಿದೆ, ದೀರ್ಘ ಶಾಂತಿಯಿಂದ ಯಾಕೆ ಕೂಡಿದೆ ಎಂಬುದಾಗಿ ಆತನಲ್ಲಿ ತಿಳಿಸುತ್ತಿದ್ದಾನೆ. ಅದು ಯಾಕೆಂದರೆ ಕರ್ತನು ತಾನು ತನ್ನ ಪ್ರತ್ಯಕ್ಷತೆಯನ್ನು ಈ ಸಮಾಜದಲ್ಲಿ ಬರುವಿಕೆಯ ಮೂಲಕ ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರೂ ಕೂಡ ಆ ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳಬೇಕು. ತಮ್ಮ ಪಾಪ, ತಮ್ಮ ಕೆಟ್ಟತನದಿಂದ ಹೊರಬಂದು ರಕ್ಷಣೆಯನ್ನು ಹೊಂದಿಕೊಂಡು ಪರಿಶುದ್ಧರಾಗಿ ಜೀವಿಸಬೇಕು. ಅವರು ಯಾರೂ ಕೂಡ ನ್ಯಾಯ ತೀರ್ಪಿಗೆ ಗುರಿಯಾಗಬಾರದು ಎಂಬುದಾಗಿ ತನ್ನ ನಿರೀಕ್ಷೆಯನ್ನು, ತನ್ನ ಬರುವಿಕೆಯನ್ನು ನಿಧಾನಗತಿಯಾಗಿ ಮಾಡಿದ್ದಾನೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆತನು ಅಲ್ಲಿ ಅವಕಾಶವನ್ನು ನೀಡುತ್ತಿದ್ದಾನೆ. ಈ ಕಾರಣದಿಂದ ಕರ್ತನ ಬರುವಿಕೆ ಅದು ನಿಧಾನವಾಗಿ ಸಾಗಿದೆ ಎಂಬುದಾಗಿ ಪೇತ್ರನು ಅಲ್ಲಿ ತನ್ನ ಸಭೆಯವರಿಗೆ ತಿಳಿಸುತ್ತಿದ್ದಾನೆ. ದೈವಶಾಸ್ತ್ರಜ್ಞರಾದ ಜೇಮ್ಸ್ ಮ್ಯಾಫತ್ ರವರ ಪ್ರಕಾರ, ಟು ಪೀಟರ್ ಇಟ್ ವಾಸ್ ಇಂಪಾಸಿಬಲ್ ಟು ಗಿವ್ ಅಪ್ ದ ಹೋಪ್ ಆಫ್ ದ ಅಡ್ವೆಂಟ್ ವಿತೌಟ್ ಎಥಿಕಲ್ ಡಿಟೀರಿಯೋರೇಷನ್ ಎಂಬುದಾಗಿ ತಿಳಿಸುತ್ತಿದ್ದಾರೆ. ಅದೇ ಹೇಗೆಂದರೆ ಪೇತ್ರನಿಗೆ ಕೆಟ್ಟು ಹೋದ ಈ ನೈತಿಕತೆ ಎಂಬ ಕಾರಣದಿಂದ ಅಲ್ಲದೆ ನಿರೀಕ್ಷೆಯನ್ನು ಬಿಟ್ಟು ಬಿಡುವುದು ಅಸಾಧ್ಯ ಎಂಬುದಾಗಿ ತಿಳಿಸುತ್ತಿದ್ದಾರೆ. ಕ್ರಿಸ್ತನ ಆಗಮನ ಪೇತ್ರನ ಸುವಾರ್ಥ ಪ್ರಚಾರದ ಪ್ರಾಮುಖ್ಯವಾದ ಭಾಗವಾಗಿತ್ತು ಎಂಬುದಾಗಿ ಜೇಮ್ಸ್ ಮ್ಯಾಫತ್ ರವರು ತಿಳಿಸುತ್ತಿದ್ದಾರೆ. ಈ ಕಾರಣದಿಂದಲೇ ಅಲ್ಲಿ ಪೇತ್ರನು ಹೇಳುವಂಥದ್ದು, ಕರ್ತನ ದಿನ ಅದು ಯಾರೂ ನೆನೆಸದ ರೀತಿಯಲ್ಲಿ, ಕಳ್ಳನು ಬರುವ ರೀತಿಯಲ್ಲಿ ಬರುತ್ತದೆ ಎಂಬುದಾಗಿ. ಏಕೆಂದರೆ ಎಲ್ಲರೂ ಕರ್ತನ ಬರೋಣ ಇಂದು ಬರುತ್ತದೆ, ಅಂದು ಬರುತ್ತದೆ, ಬರುವುದೇ ಇಲ್ಲ ಎಂಬುದಾಗಿ ಹೇಳುವಾಗ ಪೇತ್ರನಲ್ಲಿ ಹೇಳುತ್ತಿದ್ದಾನೆ, ನೀವೆಲ್ಲರೂ ನೆನೆಸುವ ರೀತಿಯಲ್ಲಿ ಕರ್ತನ ಬರೋಣ ಬರುವುದಿಲ್ಲ, ಬದಲಾಗಿ ಕಳ್ಳನು ಬರುವ ರೀತಿಯಲ್ಲಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬರುತ್ತದೆ. ಆ ಕಾರಣದಿಂದ ಆತನು ಬರುವುದರೊಳಗಾಗಿ ನೀವು ಪರಿಶುದ್ಧರೂ ನೀತಿವಂತರೂ ಆಗಿರಿ ಎಂಬುದಾಗಿ ಪೇತ್ರನು ಅಲ್ಲಿ ತನ್ನ ಬೋಧನೆಯನ್ನು ನೀಡುತ್ತಿದ್ದಾನೆ. ಈ ಇಂದಿನ ಪರಿಚ್ಛೇದ ನಮಗೆ ಮುಖ್ಯವಾಗಿ 2 ವಿಚಾರಗಳನ್ನು ಇಲ್ಲಿ ತಿಳಿಸುತ್ತದೆ. ಒಂದನೇದಾಗಿ ಲೌಕಿಕ ರಕ್ಷಣೆ, ಇನ್ನೊಂದಾಗಿ ಆತ್ಮಿಕ ರಕ್ಷಣೆ. ವರ್ಲ್ಡ್ಲಿ ಸಾಲ್ವೇಷನ್ ಆ್ಯಂಡ್ ಸ್ಪಿರಿಚುವಲ್ ಸಾಲ್ವೇಷನ್. ಏನಿದು ಲೌಕಿಕ ರಕ್ಷಣೆ? ಇಂದಿನ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ಹಳೆ ಒಡಂಬಡಿಕೆ ವೇದ ಭಾಗ, ಅದು ಚೆಫನ್ಯ 3ನೇ ಅಧ್ಯಾಯ 14ರಿಂದ 20ನೇ ವಚನ ಈ ವಿಚಾರವಾಗಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಲ್ಲಿ ಲೌಕಿಕ ರಕ್ಷಣೆ ಅಂದರೆ ವರ್ಲ್ಡ್ಲಿ ಸಾಲ್ವೇಷನ್ ಅಂದರೆ ನೀತಿ ಮತ್ತು ನ್ಯಾಯದ ಸ್ಥಾಪನೆಯಾಗಿದೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅಲ್ಲಿ ಯೆಹೋವನ ಪ್ರತ್ಯಕ್ಷತೆ ಅಥವಾ ಯೆಹೋವನ ಪ್ರಸನ್ನತೆ ಅಲ್ಲಿ ಜನರಿಗೆ ದಂಡನೆಯಿಂದ, ಭಯದಿಂದ, ಶೋಧನೆಯಿಂದ, ಹೀಯಾಳಿಸುವಿಕೆಯಿಂದ ರಕ್ಷಣೆ ನೀಡುವಂತಹ ಒಂದು ನಿರೀಕ್ಷೆಯಾಗಿದೆ. ಏಕೆಂದರೆ ಅಂದು ಇಸ್ರಾಯೇಲ್ಯರು ಬಾಬೆಲ್ ದೇಶಕ್ಕೆ ಸೆರೆಯವರಾಗಿ ಒಯ್ಯಲ್ಪಟ್ಟಾಗ ಬಹಳ ಹಿಂಸೆಯನ್ನು, ವೇದನೆಯನ್ನು, ನೋವನ್ನು ಅಲ್ಲಿ ಅನುಭವಿಸಿದ್ದರು. ಆ ಸಮಯದಲ್ಲಿ ರಕ್ಷಣೆ ತಮಗೆ ಅಲ್ಲಿಂದ ರಕ್ಷಣೆಯಾಗುತ್ತದೆ ಎಂಬ ನಿರೀಕ್ಷೆಯನ್ನೇ ಅವರಲ್ಲಿ ಕಳೆದುಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಅಲ್ಲಿ ದೇವರು ತನ್ನ ಪ್ರವಾದಿಯ ಮೂಲಕ ತನ್ನ ಪ್ರಸನ್ನತೆಯನ್ನು ಮತ್ತೊಮ್ಮೆ ಜನರ ಮಧ್ಯೆ ಸ್ಥಾಪನೆ ಮಾಡುತ್ತೇನೆ, ಆ ಮೂಲಕವಾಗಿ ಅವರೆಲ್ಲರಿಗೂ ಕೂಡ ರಕ್ಷಣೆ ದೊರೆಯುತ್ತದೆ ಎಂಬ ನಿರೀಕ್ಷೆಯನ್ನು ಆತನಲ್ಲಿ ನೀಡುತ್ತಿದ್ದಾನೆ. ದೇವರು ಅವರ ಮಧ್ಯೆ ಬರುವುದರ ಮೂಲಕ ಒಬ್ಬ ಶೂರನಾಗಿ, ಒಬ್ಬ ರಕ್ಷಕನಾಗಿ ಅವರ ಮಧ್ಯೆ ತನ್ನ ಪ್ರಸನ್ನತೆಯನ್ನು ಸ್ಥಾಪಿಸಿ ಅವರಿಗೆ ಸಂತೋಷ, ಸಮಾಧಾನ, ಹರ್ಷ, ಕೀರ್ತಿ, ಸ್ತೋತ್ರಗಳನ್ನು ಅವರಲ್ಲಿ ಹುಟ್ಟಿಸುತ್ತಾನೆ. ಹಾಗೂ ಅವರ ಎಲ್ಲ ನೋವು, ವೇದನೆಗಳನ್ನು ಆತನು ಬಗೆಹರಿಸಿ ಸಮೃದ್ಧಿಯನ್ನು ನೀಡುತ್ತಾನೆ ಎಂಬುದಾಗಿ ಅಲ್ಲಿ ತನ್ನ ಪ್ರವಾದಿಯ ಮೂಲಕ ಒಂದು ನಿರೀಕ್ಷೆಯ ಮಾತನ್ನು ಆತನು ನೀಡುತ್ತಿದ್ದಾನೆ. ಅಂದು ಕೂಡ ಇಸ್ರಾಯೇಲ್ಯರನ್ನು ಸೆರೆಗೆ ಒಯ್ದಂತಹ ವ್ಯಕ್ತಿಗಳು ಇಸ್ರಾಯೇಲ್ಯರನ್ನು, ಅವರ ನಂಬಿಕೆಯನ್ನು ಹಾಳು ಮಾಡುವ ಪ್ರಯತ್ನ ಮಾಡುತ್ತಿದ್ದರು. ನಿಮ್ಮ ದೇವರು ಎಲ್ಲಿ? ನೀವು ನಿಮ್ಮ ದೇವರನ್ನು ಜೀವಿಸುವ ದೇವರು ಎಂಬುದಾಗಿ ಹೇಳುತ್ತೀರಾ? ಜೀವಿಸುವ ದೇವರಾಗಿದ್ದರೆ ಆತನು ನಿಮ್ಮನ್ನು ರಕ್ಷಿಸುತ್ತಿದ್ದನು. ಆತನು ಜೀವಿಸುವ ದೇವರಲ್ಲ, ಆತನು ಬರುವುದಿಲ್ಲ, ನಿಮ್ಮನ್ನು ರಕ್ಷಿಸುವುದಿಲ್ಲ ಎಂಬಿತ್ಯಾದಿ ಮಾತುಗಳ ಮೂಲಕ
ಅವರ ನಂಬಿಕೆಯನ್ನು ಅವರು ಅಲ್ಲಿ ಹಾಳು ಮಾಡುತ್ತಿದ್ದರು. ಆದರೆ ಇಂತಹ ಸಂದರ್ಭದಲ್ಲಿ ದೇವರು ತನ್ನ ಪ್ರವಾದಿಯ ಮೂಲಕ ಅವರಿಗೆಲ್ಲೊಂದು ರಕ್ಷಣೆಯ ನಿರೀಕ್ಷೆಯನ್ನು ನೀಡುತ್ತಿದ್ದಾನೆ. ಮತ್ತೊಂದು ಸುವಾರ್ಥ ಭಾಗ, ಅದು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 25ರಲ್ಲಿ ಈ ಲೌಕಿಕ ವಿಚಾರವಾಗಿಯೇ ತಿಳಿಸುತ್ತದೆ. ಅಲ್ಲಿ ಕರ್ತನು ತನ್ನ ದೂತನ ಮೂಲಕವಾಗಿ ಯೇಸು ಕ್ರಿಸ್ತನ ಆಗಮನ ಅದು ಎಲ್ಲರ ಪಾಪದಿಂದ ಬಿಡುಗಡೆಯನ್ನು ನೀಡುವ ಆಗಮನವಾಗಿದೆ ಎಂಬ ನಿರೀಕ್ಷೆಯನ್ನು ಅಲ್ಲಿ ದೇವರು ನೀಡುತ್ತಿದ್ದಾನೆ. ಅಂದು ಕೂಡ ಅಲ್ಲಿನ ಜನರು ರಕ್ಷಕನ ಮೆಸ್ಸಿಯನ ನಿರೀಕ್ಷೆಯಲ್ಲಿದ್ದರು. ಅಂದು ಬಡವರು, ಬಲ್ಲಿದರು, ನಿರ್ಗತಿಕರು, ಅಂಗವಿಕಲರು ಇವರೆಲ್ಲರೂ ಕೂಡ ಒಂದು ರಕ್ಷಣೆಯ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ಬಡವರಿಗೆ, ಶೋಷಿತರಿಗೆ ಬಿಡುಗಡೆಗಾಗಿ ಒಬ್ಬ ರಕ್ಷಕನು ಬರುತ್ತಾನೆಂಬ ನಿರೀಕ್ಷೆ ಇದ್ದರೆ, ಈ ಅಸ್ವಸ್ಥರಿಗೆ, ಅಂಗವಿಕಲರಿಗೆ ಸ್ವಸ್ಥಪಡಿಸಲು ಒಬ್ಬ ರಕ್ಷಕನು ಬರುತ್ತಾನೆ ಎಂಬ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿದ್ದರು. ಅಂದು ಕೂಡ ಆ ಸಮಾಜದಲ್ಲಿ ಈ ಬಡವರನ್ನು, ಅಸ್ವಸ್ಥರನ್ನು, ಈ ಅಂಗವಿಕಲರನ್ನು ಪಾಪಿಗಳು ಎಂಬುದಾಗಿ ಅಲ್ಲಿನ ಬೋಧಕರು, ಶಾಸ್ತ್ರಿ, ಫರಿಸಾಯರು ಬೋಧನೆಯನ್ನು ನೀಡುತ್ತಿದ್ದರು. ಇವರಿಗೆ ಇವರ ತಂದೆ ತಾಯಿಗಳಿಂದ, ಇವರ ಪಿತೃಗಳಿಂದ ಬಂದಂತಹ ಆ ಪಾಪದ ಫಲ ಎಂಬುದಾಗಿ ಆ ಬೋಧನೆಯನ್ನು ನೀಡುವ ಮೂಲಕ ಅವರನ್ನು ಸಮಾಜದಿಂದ ದೂರವೇ ಇಡುತ್ತಿದ್ದರು. ಬಹಳ ಕೀಳಾಗಿ ಅವರನ್ನು ನೋಡುತ್ತಿದ್ದರು. ಆ ಕಾರಣದಿಂದನೇ ಅಲ್ಲಿನ ಜನರು ರಕ್ಷಣೆಗಾಗಿ, ತಮಗೆ ಸ್ವಸ್ಥತೆಯನ್ನು ನೀಡುವ ರಕ್ಷಣೆಗಾಗಿ ನಿರೀಕ್ಷೆಯಲ್ಲಿದ್ದಾಗ ದೇವರು ಅಲ್ಲಿ ತನ್ನ ಮಗನನ್ನು ಆ ಲೋಕಕ್ಕೆ ಬರಮಾಡುತ್ತಿದ್ದಾನೆ. ತನ್ನ ದೂತರ ಮೂಲಕ ಅಲ್ಲಿ ಒಂದು ಸಂದೇಶವನ್ನು ನೀಡುತ್ತಾ ಕ್ರಿಸ್ತನ ಆಗಮನ ಇವರೆಲ್ಲರಿಗೂ ಕೂಡ ಒಂದು ರಕ್ಷಣೆಯನ್ನು ನೀಡುತ್ತದೆ ಎಂಬುದಾಗಿ ಆತರು ಅವರಲ್ಲಿ ತಿಳಿಸುತ್ತಿದ್ದಾರೆ. ಈ ಮೂಲಕವಾಗಿ ರಕ್ಷಣೆ ಅದು ಕ್ರಿಸ್ತನಲ್ಲಿ ಯಾರೆಲ್ಲರೂ ಕೂಡ ನಂಬಿಕೆ ಇಡುತ್ತಾರೋ ಅವರೆಲ್ಲರಿಗೂ ಕೂಡ ಆತನು ಈ ಪಾಪದಿಂದ ಅವರಿಗೆ ಬಿಡುಗಡೆಯನ್ನು ನೀಡುತ್ತಾನೆ ಎಂಬುವಂಥ ನಿರೀಕ್ಷೆಯನ್ನು ದೇವರಲ್ಲಿ ನೀಡಿದ. ಎರಡನೆಯದಾಗಿ ಆತ್ಮಿಕ ರಕ್ಷಣೆ, ಸ್ಪಿರಿಚುವಲ್ ಸಾಲ್ವೇಷನ್. ಏನಿದು ಆತ್ಮಿಕ ರಕ್ಷಣೆ? ಆತ್ಮಿಕ ರಕ್ಷಣೆ ಎಂದರೆ ಜನರು, ಅಂದರೆ ನಾವು ದೇವರ ವಿರುದ್ಧವಾಗಿ ಮಾಡಿದ ಪಾಪದಿಂದ ರಕ್ಷಣೆ ಹೊಂದುವಂಥದ್ದಾಗಿದೆ. ಹಳೆ ಒಡಂಬಡಿಕೆಯ ಪರಿಚ್ಛೇದದಲ್ಲಿ ನೋಡುವಾಗ ಅಂದು ಇಸ್ರಾಯೇಲ್ಯರು ಮುಖ್ಯವಾಗಿ ಸೆರೆಗೆ ಒಯ್ಯಲ್ಪಟ್ಟ ಕಾರಣ ಅವರು ದೇವರ ವಿರುದ್ಧವಾಗಿ ಮಾಡಿದ ಪಾಪ. ಅವರು ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿ ಅನ್ಯ ದೇವತೆಗಳನ್ನು ಪೂಜಿಸಿ ದೇವರು ನೀಡಿದ ನಿಯಮವನ್ನು ಅವರು ಉಲ್ಲಂಘಿಸಿದ ಕಾರಣ ಅವರು ಆ ಪಾಪಕ್ಕೆ ಗುರಿಯಾಗುತ್ತಾರೆ. ಈ ಕಾರಣದಿಂದನೇ ಅವರು ಸೆರೆಗೆ ಒಯ್ಯಲ್ಪಡುತ್ತಾರೆ. ಆ ನಿಟ್ಟಿನಲ್ಲಿ ದೇವರ ಪ್ರಸನ್ನತೆ, ತಮ್ಮ ಮಧ್ಯದಲ್ಲಿದ್ದಂಥ ಆ ಪ್ರಸನ್ನತೆಯನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಕಳಕೊಳ್ಳುತ್ತಾರೆ. ಆದರೆ ದೇವರು ಅಲ್ಲಿ ಕರುಣಾಮಯಿಯಾದದ್ದರಿಂದ ತನ್ನ ಜನರನ್ನು ಆತನು ಕೈ ಬಿಡುವುದಿಲ್ಲ ಎಂಬುದಾಗಿ ಅಲ್ಲಿ ಆತನು ಸ್ಪಷ್ಟಪಡಿಸುತ್ತಿದ್ದಾನೆ. ಅದು ಹೇಗೆಂದರೆ, ಜನರು ಎಷ್ಟೇ ಪಾಪ ಮಾಡಿದರೂ ಕೂಡ ಅವರು ವೇದನೆಯಲ್ಲಿರುವಾಗ ಆತನು ಅವರ ಮೇಲೆ ಕೋಪಿಸಿಕೊಳ್ಳದೆ ಅವರ ಪಾಪಗಳನ್ನು ಆತನೇ ಕ್ಷಮಿಸಿ ಮತ್ತೊಮ್ಮೆ ತನ್ನ ಪ್ರಸನ್ನತೆಯನ್ನು ಅವರ ಮಧ್ಯೆ ಸ್ಥಾಪಿಸುವ ಮೂಲಕ ಅವರ ಎಲ್ಲ ಪಾಪಗಳನ್ನು ಆತನು ನಿರ್ಮೂಲ ಮಾಡುತ್ತಾನೆ ಎಂಬುವಂತಹ ರಕ್ಷಣೆಯ ನಿರೀಕ್ಷೆಯನ್ನು ಆತನು ಅಲ್ಲಿ ನೀಡುತ್ತಿದ್ದಾನೆ. ಅವರು ತನ್ನ ವಿರುದ್ಧವಾಗಿ ಪಾಪವನ್ನು ಮಾಡಿದರೂ ಕೂಡ ದೇವರು ಅವರಿಗೆ ಅಲ್ಲಿ ಕ್ಷಮೆಯನ್ನು ನೀಡಿ ಕೇವಲ ಲೌಕಿಕವಾಗಿ ಮಾತ್ರವಲ್ಲ, ಬದಲಾಗಿ ಆತ್ಮಿಕವಾಗಿ ಅವರಿಗೆ ಆತನಲ್ಲಿ ರಕ್ಷಣೆಯನ್ನು ನೀಡಿದ. ಈ ಹೊಸ ಒಡಂಬಡಿಕೆಯ ವಾಕ್ಯ ಭಾಗವನ್ನು ನಾವು ನೋಡುವಾಗ ಅಲ್ಲಿಯೂ ಕೂಡ ಜನರು ರಕ್ಷಕನು ಅಥವಾ ಮೆಸ್ಸಿಯನು ಬರುತ್ತಾನೆ, ತಮಗೆ ತಮ್ಮ ಪಾಪದಿಂದ ಬಿಡುಗಡೆಯನ್ನು ನೀಡುತ್ತಾನೆ ಎಂಬುವಂಥ ಬಹಳವಾದ ನಿರೀಕ್ಷೆಯಲ್ಲಿದ್ದರು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿತ್ತು ಅವರು ಪಾಪದಲ್ಲಿದ್ದರು, ದೇವರಿಗೆ ವಿರುದ್ಧವಾಗಿ ಅವರು ನಡೆದುಕೊಂಡಿದ್ದರು ಎಂಬುದಾಗಿ. ಈ ನಿಟ್ಟಿನಲ್ಲಿ ಒಬ್ಬ ರಕ್ಷಕ ತಮಗೆ ಬರುತ್ತಾನೆ ಎಂಬುವಂಥ ನಿರೀಕ್ಷೆಯಲ್ಲಿ ಅವರು ನಿಂತಿದ್ದರು. ಆ ಸಮಯದಲ್ಲೇ ದೇವರು ಅವರಿಗೆ ಕ್ರಿಸ್ತನ ಆ ಆಗಮನ ರಕ್ಷಣೆಯ ನಿರೀಕ್ಷೆಯನ್ನು ನೀಡಿದೆ ಎಂಬುದಾಗಿ ಸ್ಪಷ್ಟಪಡಿಸುತ್ತಿದ್ದಾನೆ. ಅದು ಹೇಗೆಂದರೆ, ಯಾರ್ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರೆಲ್ಲರಿಗೂ ಕೂಡ ರಕ್ಷಣೆಯನ್ನು, ಪಾಪದಿಂದ ಬಿಡುಗಡೆಯನ್ನು ನೀಡುತ್ತಾನೆ ಎಂಬ ನಿರೀಕ್ಷೆಯನ್ನು ದೇವರು ನೀಡಿದ. ಕ್ರಿಸ್ತನು ನಂತರದಲ್ಲಿ ನಾವು ನೋಡುವಾಗ ಕ್ರಿಸ್ತನು ಲೋಕಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ ಆತನು ರಕ್ಷಣೆಯನ್ನು ನೀಡಿದ. ಆತನು ಲೋಕಕ್ಕೆ ಬಂದಂತಹ ಮುಖ್ಯ ಕಾರಣ ಏನು ಎಂಬುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಅದು ಏನಂತ ಹೇಳಿದೆ, ನಮ್ಮೆಲ್ಲರ ಪಾಪದಿಂದ ಬಿಡುಗಡೆಗಾಗಿ ಹಾಗೂ ರಕ್ಷಣೆಗಾಗಿ. ಈ ಮೂಲಕವಾಗಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಅದೇನಂತ ಹೇಳಿದರೆ, ನಾವು ನಮ್ಮ ಪಾಪದ ಮೂಲಕ ದೇವರ ಒಟ್ಟಿಗೆ ನಮ್ಮ ಪ್ರೀತಿಯ ಸಂಬಂಧವನ್ನು ನಾವೊಂದು ಕಳೆದುಕೊಂಡಿದ್ದೆವು. ಆ ಸಮಯದಲ್ಲಿ ಕ್ರಿಸ್ತನು ಮಧ್ಯವರ್ತಿಯಾಗಿ ಆತನು ಒಂದು ಬ್ರಿಡ್ಜ್ ಆಗಿ ನಮ್ಮ ಮಧ್ಯೆ ಬಂದು
ದೇವರ ಮತ್ತು ನಮ್ಮ ಮಧ್ಯದಲ್ಲಿದ್ದಂತಹ ಆ ಬ್ರಿಡ್ಜು ಒಡೆದು ಹೋಗಿದ್ದಂತಹ ಆ ಒಂದು ಸಂಬಂಧವನ್ನು ಆತನು ಕ್ರೂಜೆಯ ಮೂಲಕ ಒಂದು ಮಾಡಿ ನಮ್ಮೆಲ್ಲರನ್ನು ದೇವರೊಂದಿಗೆ ಆತನು ಒಂದು ಮಾಡಿದ. ಸತ್ಸಂಬಂಧದಲ್ಲಿ ನಾವು ದೇವರೊಂದಿಗೆ ಜೀವಿಸುವಂತೆ ಮಾಡಿದ. ಆ ಪ್ರೀತಿಯ ಸಂಬಂಧವನ್ನು ನಾವು ಕಳೆದುಕೊಂಡದ್ದನ್ನು ದೇವರು ಕ್ರಿಸ್ತನು ಮಧ್ಯವರ್ತಿಯಾಗಿ ಬಂದು ಆ ಸಂಬಂಧವನ್ನು ಆತನು ಅಲ್ಲಿ ಒಂದು ಮಾಡಿದ. ಕರ್ತನಲ್ಲಿ ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯೆ ಇಂತಹ ಅನೇಕ ನಿರೀಕ್ಷೆಯನ್ನು ಕಳೆದುಕೊಂಡ ಜನರಿದ್ದಾರೆ. ಹಾಗೂ ನಾವು ಇಟ್ಟುಕೊಂಡ ಆ ನಿರೀಕ್ಷೆಯನ್ನು ನಮ್ಮಿಂದ ತೆಗೆದು ಹಾಕಲ್ಪಡುವ ಆ ಜನರೂ ಕೂಡ ಇದ್ದಾರೆ. ನಾವು ನಮ್ಮ ಮಧ್ಯದಲ್ಲಿ ಇಟ್ಟುಕೊಂಡಂತಹ ಆ ನಂಬಿಕೆಯನ್ನು ಅನೇಕ ಜನರು ಬುಡಮೇಲು ಮಾಡುವ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ಪೇತ್ರನ ಕಾಲದಲ್ಲಿದ್ದಂತೆಯೇ ಅಂದೂ ಕೂಡ ಅಲ್ಲಿನ ಜನರು, ಬೋಧಕರು ಅಂದರೆ ಗ್ನೋಸ್ತಿಕವಾದಿಗಳು ಜನರನ್ನು ತಪ್ಪಾದ ನಂಬಿಕೆಗೆ ನಡೆಸುತ್ತಿದ್ದರು. ಇಂದೂ ಕೂಡ ನಮ್ಮ ಮಧ್ಯದಲ್ಲಿ ಇಂತಹ ಅನೇಕ ಜನರು ಕೂಡ ತಮ್ಮ ತಪ್ಪಾದ ಬೋಧನೆಯ ಮೂಲಕ ನಿಮಗೆ ರಕ್ಷಣೆ ಆಗಿಲ್ಲ, ರಕ್ಷಣೆ ದೊರೆತಿಲ್ಲ, ದೇವರು ಬರುವುದಿಲ್ಲ, ದೇವರ ಆಗಮನ ಇಲ್ಲ ಎಂಬುದಾಗಿ ಹೇಳುವ ಮೂಲಕ ನಮ್ಮನ್ನು ನಮ್ಮ ನಂಬಿಕೆಯಿಂದ ದೂರ ಮಾಡುತ್ತಿದ್ದಾನೆ. ಪೇತ್ರನು ತಿಳಿಸುವ ಪ್ರಕಾರ ಈಗಾಗಲೇ ನಮಗೆ ಕ್ರಿಸ್ತನ ಮೂಲಕ ರಕ್ಷಣೆ ಎಂಬುವಂಥದ್ದು ದೊರೆತಾಗಿದೆ. ಆದರೆ ನಮ್ಮಲ್ಲಿರುವಂತಹ ನಿರೀಕ್ಷೆ ಏನಂತ ಹೇಳಿದರೆ, ಆತನು ಬರುವುದರೊಳಗಾಗಿ ನಾವು ನಮ್ಮ ಪರಿಶುದ್ಧತೆಯಲ್ಲಿ ಜೀವಿಸುತ್ತಾ ನೀತಿವಂತರಾಗಿ ಜೀವಿಸಬೇಕಾದದ್ದು ಪ್ರಾಮುಖ್ಯ. ಇದೇ ಸಮಯದಲ್ಲಿ ಇಂದು ಕೂಡ ಅನೇಕ ಜನರು ನಮ್ಮ ಮಧ್ಯದಲ್ಲೇ ಇದ್ದುಕೊಂಡು ಕ್ರಿಸ್ತನ ಬರೋಣದ ಭಯವಿಲ್ಲದೆ ಅನ್ಯಾಯದ ಹಾದಿಯಲ್ಲಿ ನಡೆಯುತ್ತಾ ಸಭೆಯನ್ನು ಕೂಡ ಅನ್ಯಾಯದ ಹಾದಿಯಲ್ಲೇ ನಡೆಸುತ್ತಿದ್ದಾರೆ. ಅನ್ಯಾಯವನ್ನು ಮಾಡುವುದರ ಒಟ್ಟಿಗೆ ಸಭೆಯನ್ನು ಕೂಡ ಆ ಅನ್ಯಾಯದ ಪಥದೆಡೆಗೆ ನಡೆಸುತ್ತಿದ್ದಾರೆ. ಇಂದು ರಕ್ಷಣೆ ಹೊಂದಿದಂತಹ ನಾವು ನಮ್ಮ ನಂಬಿಕೆಯನ್ನು ನಾವು ಖಚಿತಪಡಿಸಿಕೊಳ್ಳಬೇಕಾದದ್ದು ಮುಖ್ಯ. ದೇವರಿಂದ ಕರೆಯಲ್ಪಟ್ಟ ಜನಾಂಗವಾದಂತಹ ನಾವು ನಮ್ಮ ನಿರೀಕ್ಷೆ ಏನಾಗಿದೆ, ನಮ್ಮ ನಿರ್ಧಾರ ಏನಾಗಿದೆ, ನಮ್ಮ ಜವಾಬ್ದಾರಿ ಏನಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಾವು ಆತನು ಆಯ್ದುಕೊಂಡ ಜನಾಂಗವಾಗಿರುವುದರಿಂದ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಹಾಗೂ ಸಭೆಯನ್ನು ಇಂತಹ ತಪ್ಪಾದ ಮಾರ್ಗಕ್ಕೆ ನಡೆಸುವವರನ್ನು ನಾವು ಖಂಡಿಸಬೇಕಾದದ್ದು ಮುಖ್ಯ. ಅದರೊಂದಿಗೆ ಸಭೆಯನ್ನು ನಾವು ಆ ನಂಬಿಕೆಯಲ್ಲಿ ದೃಢಪಡಿಸಬೇಕಾದದ್ದು ಮುಖ್ಯ. ಹಲವರು ಹೇಳುವ ಪ್ರಕಾರ ರಕ್ಷಣೆ ಎಂಬುವಂಥದ್ದು ಕೇವಲ ಒಂದು ಕಾಲಕ್ಕೆ ಸೀಮಿತವಾಗಿದೆ. ರಕ್ಷಣೆ ಅದು ನಮಗೆ ಈ ಸಮಯದಲ್ಲಿ ರಕ್ಷಣೆ ಆಯಿತು, ಈ ದಿನ ರಕ್ಷಣೆ ಆಯಿತು ಎಂಬುದಾಗಿ ಅವರು ಹೇಳುತ್ತಾರೆ. ಆದರೆ ರಕ್ಷಣೆ ಎಂಬುವಂಥದ್ದು ಅದು ಒಂದು ಸಮಯಕ್ಕೆ ಸೂಚಿತವಾದ ರಕ್ಷಣೆ ಅಲ್ಲ. ಮಾರ್ಟಿನ್ ಲೂಥರ್ ತಿಳಿಸುವ ಪ್ರಕಾರ ಸಾಲ್ವೇಷನ್ ಥ್ರೂ ಗ್ರೇಸ್ ಬೈ ಫೇತ್ ಇನ್ ಕ್ರೈಸ್ಟ್. ಮಾರ್ಟಿನ್ ಲೂಥರ್ ತನ್ನ ಪುಸ್ತಕವನ್ನು ಹಾಗೂ ತನ್ನ ಒಂದು ಡಾಕ್ಟರೇಟ್ ಸಿದ್ಧಾಂತವನ್ನು ಈ ಹಿನ್ನೆಲೆಯಲ್ಲಿ ಆತನಲ್ಲಿ ದೃಢಪಡಿಸಿದ. ಅದು ಸಾಲ್ವೇಷನ್ ಥ್ರೂ ಗ್ರೇಸ್ ಬೈ ಫೇತ್ ಇನ್ ಕ್ರೈಸ್ಟ್. ನಂಬಿಕೆಯ ಮೂಲಕವೇ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದು. ಅದು ಪೌಲನು ಕೂಡ ತನ್ನ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನಲ್ಲಿ ತಿಳಿಸುತ್ತಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ಗಮನಿಸಬಹುದು. ಈ ರೀತಿಯಾಗಿ ಮಾರ್ಟಿನ್ ಲೂಥರ್ ಪೌಲನು ನೀಡಿದ ಬೋಧನೆಯನ್ನೇ ಅಲ್ಲಿನ ಜನರಿಗೆ ನೀಡುತ್ತಿದ್ದಾನೆ. ಪೌಲನು ಹೇಳುವ ಪ್ರಕಾರ ಕ್ರಿಸ್ತನಲ್ಲಿ ನಾವು ಈಗಾಗಲೇ ರಕ್ಷಣೆಯನ್ನು ಹೊಂದಿದ್ದಾಗಿದೆ. ಆದರೆ ಕರ್ತನ ಪ್ರತ್ಯಕ್ಷತೆಯ ದಿನ ಬರುವ ಸಮಯದಲ್ಲಿ ನಾವು ಪರಿಶುದ್ಧರೂ ನೀತಿವಂತರೂ ಆಗಿರಬೇಕು ಎಂಬುದಾಗಿ. ನಾವು ರಕ್ಷಣೆಯನ್ನು ಹೊಂದಿದ್ದು ಅದು ಕೇವಲ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಕಾರಣದಿಂದ, ದೇವರ ಕೃಪೆಯ ಮೂಲಕ ನಮಗೆ ಅದು ರಕ್ಷಣೆ ದೊರೆತಿದೆ. ಆ ಕಾರಣದಿಂದ ನಾವು ಕ್ರಿಸ್ತನ ಈ ಬರುವ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ನೋಡಿಕೊಳ್ಳಬೇಕಾದದ್ದು ಮುಖ್ಯ. ಪಾಪವೆಂಬ ಗೊಚ್ಚಿಯಲ್ಲಿ ಬಿದ್ದಂತಹ ನಮ್ಮನ್ನು ಕ್ರಿಸ್ತನು ಬಂದು ಆ ಮೇಲಕ್ಕೆ ಎತ್ತಿ ತನ್ನ ರಕ್ತದ ಮೂಲಕ ನಮ್ಮನ್ನು, ನಮ್ಮ ಆ ಪಾಪವೆಂಬ ಗೊಚ್ಚೆಯನ್ನು ನಮ್ಮ ಮೈಯಿಂದ ಸಂಪೂರ್ಣವಾಗಿ ತೊಳೆದು ರಕ್ಷಣೆ ಎಂಬ ಶುಭ್ರ ವಸ್ತ್ರವನ್ನು ನಮ್ಮೆಲ್ಲರಿಗೆ ನೀಡಿದ್ದಾನೆ. ಈ ವೇಳೆಯಲ್ಲಿ ಆ ಶುಭ್ರ ವಸ್ತ್ರವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನೋಡಿಕೊಳ್ಳುವುದು ಮುಖ್ಯ. ಒಂದೇ ಒಂದು ಕಲೆ ಬೀಳದ ಹಾಗೆ ಆ ಶುಭ್ರತೆಯನ್ನು ನಾವು ಕಾಪಾಡಿಕೊಳ್ಳುವುದು ಮುಖ್ಯ. ಆಗ ಕ್ರಿಸ್ತನು ಬರುವುದರೊಳಗಾಗಿ ನಾವು ಆ ಶುಭ್ರತೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ನಾವು ಪರಿಶುದ್ಧರೂ ನೀತಿವಂತರೂ ಆಗಿರುವ ಕಾರಣದಿಂದ ಆ ಶುಭ್ರತೆಯನ್ನು ಉಳಿಸಿಕೊಂಡು ಕ್ರಿಸ್ತನ ಬರೋಣದಲ್ಲಿ ಆತನ ಎದುರಿನಲ್ಲಿ ನಾವು ನಿಲ್ಲಲು ಸಾಧ್ಯ. ಪ್ರಾರಂಭದಲ್ಲಿ
ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳಿದೆ, ನಿಮಗೆ ರಕ್ಷಣೆಯಾಗಿದೆಯೋ ಎಂಬುದಾಗಿ. ಇಂದು ನಿಮ್ಮ ಉತ್ತರ ಏನಾಗಿದೆ? ನಿಮ್ಮ ಬಳಿ ಯಾವುದಾದರೂ ಒಂದು ವ್ಯಕ್ತಿ ಬಂದು ಕೇಳಿದಾಗ ನೀವು ಅವರಿಗೆ ಯಾವ ರೀತಿಯಾಗಿ ಉತ್ತರ ನೀಡುತ್ತೀರಾ? ರಕ್ಷಣೆ ನಮಗೆ ಕ್ರಿಸ್ತನಿಂದ ನೀಡಿದ್ದಾಗಿದೆ. ಕ್ರಿಸ್ತನು ತನ್ನ ಆ ರಕ್ತದ ಮೂಲಕ ನಮಗೆ ನಮ್ಮ ಪಾಪದಿಂದ ರಕ್ಷಣೆಯನ್ನು ನೀಡಿದ್ದಾನೆ. ಮುಂದಿನ ನಮ್ಮ ಯೋಚನೆ ಏನು? ನಾವು ಕ್ರಿಸ್ತನು ಬರುವುದರೊಳಗಾಗಿ ಆತನ ಆಗಮನವನ್ನು ನಾವು ಇಂದು ಆಚರಿಸುತ್ತಾ ಇದ್ದೇವೆ. ಆ ಸಮಯದಲ್ಲಿ ಆತನ ಬರುವಿಕೆಯ ಸಮಯದೊಳಗಾಗಿ ನಾವೆಲ್ಲರೂ ಪರಿಶುದ್ಧರು, ನೀತಿವಂತರು ಆಗಿ ಜೀವಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಹಾಗೂ ಎಲ್ಲರಿಗೂ ಕೂಡ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಆ ರಕ್ಷಣೆಯಲ್ಲಿ ನಾವು ಶುದ್ಧರಾಗಿ ಜೀವಿಸಬೇಕು. ಅದೇ ನಮ್ಮ ನಿರೀಕ್ಷೆ ಎಂಬುದಾಗಿ ತಿಳಿಸಬೇಕಾದದ್ದು ಅಗತ್ಯ. ಈ ನಿಟ್ಟಿನಲ್ಲಿ ದೇವರಾತ್ಮನೇ ನಮ್ಮೆಲ್ಲರನ್ನೂ ಕೂಡ ಮುನ್ನಡೆಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ನಿನ್ನ ರಕ್ಷಣೆಯ ಅನುಭವವನ್ನು ನಾವು ಹೊಂದಿಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿರುವಾಗ ಆ ರಕ್ಷಣೆಯ ಮೂಲಕ ನೀನು ಬರುವುದರೊಳಗಾಗಿ ಪರಿಶುದ್ಧರು, ನೀತಿವಂತರೂ ಆಗಿ ನಿನ್ನನ್ನು ನಾವು ಸ್ವಾಗತಿಸಲು, ನಿನ್ನೊಂದಿಗೆ ನಾವು ಒಂದಾಗಿ ಸೇರಲು ನೀನೇ ನಮ್ಮನ್ನು ಬಲಪಡಿಸಿ ಮುನ್ನಡೆಸೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಸಭಾ ಪ್ರಕಟಣೆಗಳು, ಚರ್ಚ್ ಅನೌನ್ಸ್ಮೆಂಟ್ಸ್. ಕಳೆದ ಶನಿವಾರ ಡಿಸೆಂಬರ್ 12ನೇ ತಾರೀಕಿನಂದು ಯೂತ್ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಬಹಳ ಚೆಂದವಾಗಿ ನಡೆಸಿಕೊಟ್ಟಂಥ UBM ಚರ್ಚ್ ಯೂತ್ ಡಿಪಾರ್ಟ್ಮೆಂಟ್ ಹಾಗೂ ಅದಕ್ಕೆ ಸಹಾಯ ಮಾಡಿದಂಥ ಟೆಕ್ನಿಕಲ್ ಟೀಮಿನವರಿಗೂ ಮತ್ತು ಅದರಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ. ಆನ್ಲೈನ್ ಭಾನುವಾರ ಶಾಲಾ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಈ ದಿನ ಭಾನುವಾರ ಅಂದರೆ ಡಿಸೆಂಬರ್ 13ನೇ ತಾರೀಕು ಸಂಜೆ 4:15 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ವಿವಿಧ ಹಾಡುಗಳನ್ನು, ಬಾಯಿಪಾಠ ವಚನಗಳನ್ನು, ವಾದ್ಯ ನುಡಿಸುವಿಕೆ, ಕಿರುನಾಟಗಳನ್ನು ಪ್ರಸಾರ ಮಾಡಲಾಗುವುದು. ಇದಕ್ಕೆ ಸಂಬಂಧಿಸಿದ ಲಿಂಕನ್ನು ನಿಮ್ಮ ಸಭೆಯ ಗ್ರೂಪ್ಗಳಲ್ಲಿ ಕಳಿಸಲಾಗುವುದು. ಅದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. UBM ಚರ್ಚ್ ಕೌನ್ಸಿಲ್ನ ಸಾಹಿತ್ಯ ವಿಭಾಗವು ಬಾಷೆಲ್ ಕ್ರೋನಿಕಲ್ಸ್ ಎಂಬ ಡಿಜಿಟಲ್ ಮ್ಯಾಗಝಿನ್ನ 3ನೇ ಆವೃತ್ತಿಯನ್ನು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಿದೆ. ಅದರ ಜಾಹೀರಾತುಗಳನ್ನು ನೀಡ ಬಯಸುವವರು ವಿವರಗಳಿಗಾಗಿ ಈ ಮುಂದೆ ವಿಡಿಯೋವನ್ನು ವೀಕ್ಷಿಸಿರಿ ಅಥವಾ ನಿಮ್ಮ ಸ್ಥಳೀಯ ಸಹಪಾಲಕರನ್ನು ಸಂಪರ್ಕಿಸಿರಿ. ವಿವಾದ ಪ್ರಕಟಣೆಗಳು. UBM ಆರಾಧನಾ ವಿಕ್ರೋಲಿ ಸಭೆಯವರಾದ ಶ್ರೀ ಕೆನೆತ್ ಸೋನ್ಸ್ ಮತ್ತು ಶ್ರೀಮತಿ ಶೆರ್ಲಿ ಸೋನ್ಸ್ ರವರ ಪುತ್ರ ಕುಮಾರ ಜಿಮ್ಮಿ ಸೋನ್ಸ್ ಎಂಬಾತನಿಗೂ ಮತ್ತು ಇಂದಿರಾನಗರ್ ಮೆಥೋಡಿಸ್ಟ್ ಸಭೆ ಬೆಂಗಳೂರು ಸಭೆಯ ಸದಸ್ಯರಾದ ಶ್ರೀ ಇರ್ವಿನ್ ಸಾಮ್ಯುಯಲ್ ಪೌಲ್ ಮತ್ತು ಶ್ರೀಮತಿ ವಿಲ್ಮಾ ಪೌಲ್ ರವರ ಪುತ್ರಿಯಾದ ಕುಮಾರಿ ಪ್ರಿಶಿಲಾ ದಿವ್ಯಾ ಪೌಲ್ ಎಂಬಾಕೆಗೂ ಪರಿಶುದ್ಧ ವಿವಾಹ ಜರುಗುವುದೆಂದು 3ನೇ ಸಾರಿ ಪ್ರಕಟಿಸುತ್ತೇನೆ. UBM ಬೆಥೆಲ್ ಚರ್ಚ್ ಅಂಬರ್ನಾಥ್ ಸಭೆಯವರಾದ ದಿವಂಗತ ಶ್ರೀ ಲಿನೋಲ್ಡ್ ಪಿ ಕರ್ಕಡ ಮತ್ತು ಶ್ರೀಮತಿ ಡೆನಿತಾ ಎಚ್ ಕರ್ಕಡ ರವರ ಪುತ್ರ ಕುಮಾರ ರೋಷನ್ ಶ್ರೀ ಕರ್ಕಡ ಎಂಬಾತನಿಗೂ ಮತ್ತು ಇಮಾನುವೇಲ್ ಫೆಲೋಶಿಪ್ ಬೆಂಗಳೂರು ಸಭೆಯವರಾದ ಶ್ರೀ ಡೇವಿಡ್ ಕೆ ಮತ್ತು ಶ್ರೀಮತಿ ಕಲಾವತಿ ಕೆ ರವರ ಪುತ್ರಿ ಕುಮಾರಿ ಸ್ವರ್ಣ ಆರ್ ಕೊಟಕೊಂಡ ಎಂಬಾಕೆಗೂ ಪರಿಶುದ್ಧ ವಿವಾಹವು ಜರುಗುವುದೆಂದು 3ನೇ ಸಾರಿ ಪ್ರಕಟಿಸುತ್ತೇನೆ. UBM ಕ್ರಿಸ್ತ ಕೃಪಾ ಚರ್ಚ್ ಚಂಬೂರ್ ಸಭೆಯ ಸದಸ್ಯರಾದ ದಿವಂಗತ ಶ್ರೀ
ಆಸ್ಕರ್ ಕಬ್ರಾಲ್ ಮತ್ತು ಶ್ರೀಮತಿ ಜಾಸ್ಮಿನ್ ಎಸ್ ಕಬ್ರಾಲ್ ರವರ ಪುತ್ರ ಕುಮಾರ ರಾಯ್ಸ್ ಆರ್ ಕಬ್ರಾಲ್ ಎಂಬಾತನಿಗೂ ಮತ್ತು ರಾಬಿನ್ಸನ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ ಸದಸ್ಯರಾದ ಶ್ರೀ ಕ್ರಿಸ್ಟೋಫರ್ ಜೆರಮಯ ಮತ್ತು ಶ್ರೀಮತಿ ತಬಿತಾ ಜೆರಮಯ ರವರ ಪುತ್ರಿ ಕುಮಾರಿ ಜೆನಿಫರ್ ಜೆರಮಯ ಎಂಬಾಕೆಗೂ ಪರಿಶುದ್ಧ ವಿವಾಹವು ನಡೆಯುವುದೆಂದು 7ನೇ ಸಾರಿ ಪ್ರಕಟಿಸುತ್ತೇನೆ. UBM ಕ್ರಿಸ್ತ ಮಹಿಮಾ ಚರ್ಚ್ ವಸೈ ಸಭೆಯ ಸದಸ್ಯರಾದ ಶ್ರೀ ಮರ್ವಿನ್ ಎಂ ಸ್ಯಾಮ್ಸನ್ ಮತ್ತು ಶ್ರೀಮತಿ ಜೆನಿಫರ್ ವಿ ಸ್ಯಾಮ್ಸನ್ ರವರ ಪುತ್ರ ಕುಮಾರ್ ಎಲ್ಮೀರ್ ಡಿ ಸ್ಯಾಮ್ಸನ್ ಎಂಬಾತನಿಗೂ ಮತ್ತು UBM ಕ್ರಿಸ್ತ ಮಹಿಮಾ ಚರ್ಚ್ ವಸೈ ಸಭೆಯ ಸದಸ್ಯರಾದ ಶ್ರೀ ಹೆರೋಲ್ಡ್ ಎಸ್ ಅಮ್ಮಣ್ಣ ಮತ್ತು ಶ್ರೀಮತಿ ಗ್ರೆಟ್ಟಾ ಅಮ್ಮಣ್ಣ ರವರ ಪುತ್ರಿ ಕುಮಾರಿ ಸ್ಟೆಫಾನಿ ಬಿ ಅಮ್ಮಣ್ಣ ಎಂಬಾಕೆಗೂ ಪರಿಶುದ್ಧ ವಿವಾಹವು ಜರುಗುವುದೆಂದು 1ನೇ ಸಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯು ಇವರಿಗಾಗಿ ಪ್ರಾರ್ಥನೆ ಮಾಡತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವು ಯೋಗ್ಯ ರೀತಿಯಲ್ಲಿ ಅಭ್ಯರ್ಥಿ ಯಾರಿಗಿದ್ದಾರೆ ಇದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸಿದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೇನ್. ಪರಿಶುದ್ಧವಾದ ಆರಾಧನೆಗಳು ಸಭೆಗಳಲ್ಲಿ ನಡೆಯುವ ಹಾಗೆ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರವು ಧಾರ್ಮಿಕ ಸ್ಥಳಗಳಿಗೆ ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮನ್ನು ಸಭೆಯವರು ಗೌರವಿಸಿ ಕಡ್ಡಾಯವಾಗಿ ಪರಿಪಾಲನೆ ಮಾಡತಕ್ಕದ್ದು. ಯಥಾ ರೀತಿಯಂತೆ ಆನ್ಲೈನ್ ಸರ್ವಿಸನ್ನು ಪ್ರತಿ ಭಾನುವಾರ ಬೆಳಿಗ್ಗೆ 8:30 ಗಂಟೆಗೆ ಟೆಲಿಕಾಸ್ಟ್ ಮಾಡಲಾಗುವುದು. 45 ನಿಮಿಷಗಳ ಒಂದು ಆರಾಧನೆಯನ್ನು ನಡೆಸಲಾಗುವುದು. ಪ್ರತಿ ಆರಾಧನೆಗೂ ರಿಜಿಸ್ಟ್ರೇಷನ್ ವ್ಯವಸ್ಥೆಯನ್ನು ಮಾಡಲಿದ್ದು ಮೊದಲು ಬಂದವರಿಗೆ ಆದ್ಯತೆಯನ್ನು ನೀಡಲಾಗುವುದು. ಫಸ್ಟ್ ಕಮ್ ಫಸ್ಟ್ ಬೇಸಿಸ್. ಚರ್ಚ್ನ ಅಳತೆ ಹಾಗೂ ಸರ್ಕಾರದ ನಿಯಮದ ಮೇರೆಗೆ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸಲಾಗುತ್ತದೆ. ಸದಸ್ಯರು ಚರ್ಚ್ನ ಒಳಗಡೆ ಬರುವಾಗ, ಹೊರಗಡೆ ಹೋಗುವಾಗ ಮತ್ತು ಚರ್ಚ್ನ ಒಳಗಡೆಯಲ್ಲಿ ಸಾಮಾಜಿಕ ಅಂತರವನ್ನು ಪರಿಪಾಲನೆ ಮಾಡತಕ್ಕದ್ದು. ಸದಸ್ಯರಿಗೆ ಕೊಡಲ್ಪಟ್ಟ ಸೀಟ್ ನಂಬರ್ನಲ್ಲಿ ಮಾತ್ರ ಅವರು ಕುಳಿತುಕೊಳ್ಳತಕ್ಕದ್ದು. ಸರ್ಕಾರದ ಆದೇಶ ಮೇರೆಗೆ ಸದಸ್ಯರು 10 ವರ್ಷ ಹಾಗೂ 10 ವರ್ಷದ ಕೆಳಗೆ ಇರುವಂಥವರು ಮತ್ತು 65 ವರ್ಷ ಅದಕ್ಕೆ ಮೇಲ್ಪಟ್ಟಂಥವರು ಸದಸ್ಯರು ಸಭೆಗಳಿಗೆ ಬರುವಂತಿಲ್ಲ. ಸದಸ್ಯರು ಥರ್ಮಲ್ ಸ್ಕ್ಯಾನರ್ ಮತ್ತು ಅನೇಕ ಕೆಲಸಕ್ಕೆ ಒಳಗಾಗ್ತಿರುವಲ್ಲಿ 20 ನಿಮಿಷ ಮುಂಚಿತವಾಗಿ ಆರಾಧನೆಗೆ ಬರತಕ್ಕದ್ದು. ಸದಸ್ಯರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಮಾಸ್ಕ್ ಇಲ್ಲದೆ ಪ್ರವೇಶವಿಲ್ಲ. ಸದಸ್ಯರುಗಳು ವಾಟರ್ ಬಾಟಲ್ಸ್, ಬೈಬಲ್ ಮತ್ತು ಗೀತಾ ಪುಸ್ತಕಗಳನ್ನು ಮನೆಯಿಂದಲೇ ತರತಕ್ಕದ್ದು. ಅವುಗಳನ್ನು ಚರ್ಚ್ನಲ್ಲಿ ಕೊಡುವುದಿಲ್ಲ. ಮತ್ತೊಬ್ಬರನ್ನು ವಂದಿಸುವಾಗ ಯಾರು ಕೈ ಕುಲುಕುವಂತಿಲ್ಲ. ಬದಲಾಗಿ ಭಾರತೀಯ ಶೈಲಿಯ ನಮಸ್ತೆ ಮೂಲಕ ವಂದಿಸತಕ್ಕದ್ದು. ಆರಾಧನೆ ಮುಗಿದ ನಂತರ ಸಭೆಯವರು ಕ್ರಮಬದ್ಧವಾಗಿ ಹೊರಗಡೆ ಹೋಗತಕ್ಕದ್ದು. ಸರ್ಕಾರದ ಆದೇಶದ ಮೇರೆಗೆ ಸಭೆಯವರೆಲ್ಲರೂ ಆರೋಗ್ಯ ಸೇತು ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸಭೆಯವರೆಲ್ಲರೂ ಈ ಮೂಲಕ ಸಹಪಾಲಕರಿಗೂ ಹಾಗೂ ಈ ಪ್ರಕ್ರಿಯೆಯಲ್ಲಿ
ತೊಡಗಿರುವ ಎಲ್ಲರ ಸಂಗಡ ಸಹಕರಿಸಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರಿಗೂ ವಂದನೆಗಳು. ಈ ಆರಾಧನೆಯ ಕೊನೆಯ ಸಂಗೀತವನ್ನು ಆಡುವಾಗ ನಿಮ್ಮ ಕಾಣಿಕೆಗಳನ್ನು ಪ್ರತ್ಯೇಕಿಸಿ ಅದನ್ನು ಈ ಕೆಳಗೆ ತೋರಿಸಲಾದ ಅಕೌಂಟ್ ನಂಬರಿಗೆ ವರ್ಗಾಯಿಸುವಂತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ನಿಮ್ಮ ಕಾಣಿಕೆಗಳನ್ನು ವೆಬ್ಸೈಟ್ www.ubmchurches.com/donate ಮೂಲಕ ವರ್ಗಾಯಿಸಬಹುದು. ಈವರೆಗೂ ಉದಾರವಾಗಿ ಕಾಣಿಕೆಗಳನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಕರ್ತನ ಸ್ತೋತ್ರಕ್ಕಾಗಿ 37ನೇ ಕನ್ನಡ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತ 37, ಅದರ 1ನೇ ಚರಣ ಮತ್ತು 7ನೇ ಚರಣ ಮಾತ್ರ ನಾವು ಹಾಡೋಣ.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರ್ಯಕರ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ. ದೇವ, ನೀನು ಎಲ್ಲರಿಗೆ ಅಂಗಿಸದೆ ಕೊಡುವಂಥ ದೇವರು, ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ತಂದೆಯೇ, ನಿನ್ನ ಮಕ್ಕಳಾದ ಎಲ್ಲರೂ ಕಾಣಿಕೆಯನ್ನು ಬದಿಗೆ ತೆಗೆದಿಟ್ಟು ಅದನ್ನು ಆನ್ಲೈನ್ ಮುಖಾಂತರ ವರ್ಗಾವಣೆ ಮಾಡಲಿಕ್ಕಿರುವಂಥ ಎಲ್ಲರನ್ನೂ ನೀನು ಆಶೀರ್ವಾದ ಮಾಡು. ದೇವ, ಅವರ ಕಾಣಿಕೆಯಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಅವರ ಕೈಗಳನ್ನು, ಅವರ ಜೀವಿತವನ್ನು ನೀನು ಆಶೀರ್ವಾದ ಮಾಡು. ಮುಂದೆ ಅಧಿಕವಾಗಿ ಅವರು ಪಡೆದುಕೊಳ್ಳುವಂತೆ 10ಕ್ಕೆ 100ರಷ್ಟು 1000ರಷ್ಟು ಪಡೆದುಕೊಂಡು ಹೆಚ್ಚಾಗಿ ನಿನಗೆ ಕೊಡುವಂತೆ, ಘನಪಡಿಸುವಂತೆ ನಿನ್ನ ಆತ್ಮನ ಕೃಪೆ ಇರಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಮತ್ತು ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಕಂಡಂತೂ ಸಹ ನಿನ್ನ ಮುಂದೆ ನೆನೆಸಿಕೊಳ್ಳುತ್ತೇವೆ. ಅವರಿಗೆ ಕೊಟ್ಟಂಥ ಹೊಸ ದಿನ, ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ದೇವ, ಮುಂದೆ ಅವರು ಜೀವಿಸುವಾಗ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬೇಕಾದಂಥ ಕೃಪೆ, ಬೇಕಾದಂಥ ಸಹಾಯವನ್ನು ಕೊಡು ತಂದೆಯೇ. ಮುಂದೆ ಕೂಡ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ, ಮಾದರಿ ಕುಟುಂಬವಾಗಿ ಜೀವಿಸುವಂತೆ, ನಿನ್ನನ್ನು ಮಾತ್ರ ತೋರ್ಪಡಿಸುವ ಹಾಗೆ ನಿನ್ನ ಆತ್ಮನ ಕೃಪೆ ಇರಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಈ ಒಂದು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ. ಆಮೇನ್. ಈಗ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸೋಣ. ಕರ್ತನು ಆಜ್ಞೆ ಮಾಡಿದ ಮೇರೆಗೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸೋಣ. ಕಷ್ಟದಲ್ಲಿರುವಂಥ ಜನರಿಗಾಗಿ, ಸಮಸ್ಯೆ ಇರುವಂಥ ಜನರಿಗಾಗಿ, ದುಃಖದಲ್ಲಿರುವಂಥ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಎಲೇ ಕಷ್ಟಪಡುವಂಥ ಜನರೇ, ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡುವುದೆಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ವಿಶೇಷವಾಗಿ ಕಷ್ಟದಲ್ಲಿರುವಂಥ ಜನರಿಗಾಗಿ, ದುಃಖದಲ್ಲಿರುವ ಜನರಿಗಾಗಿ, ಸಮಸ್ಯೆ ಇರುವ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವ, ಅವರ ಸಮಸ್ಯೆಗಳು, ಕಷ್ಟಗಳು ಎಲ್ಲವೂ ಪರಿಹಾರವಾಗುವಂತೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇರಲಿ ಎಂಬುದಾಗಿ ನಾವು ಬೇಡುತ್ತೇವೆ. ಬೇಕಾದಂಥ ಕೃಪೆ, ಬೇಕಾದಂಥ ಸಹಾಯ ಕೊಡು ಸ್ವಾಮಿ. ದೇವ, ಅವರೆಲ್ಲ ಸಮಸ್ಯೆ ಪರಿಹಾರವಾಗಿ ದೇವ ಮುಂದೆ ಅವರು ನಿನಗಾಗಿ ಘನಮಾನ ತರುವಂಥ ಮಕ್ಕಳಾಗಿ ಜೀವಿಸುವಂತೆ ನಡೆಸಬೇಕಾಗಿ ತಂದೆ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಅನಾಥರಿಗಾಗಿ, ದಿಕ್ಕಿಲ್ಲದ ಜನರಿಗಾಗಿ ಮತ್ತು ಅನೇಕ ಸಮಸ್ಯೆಯಲ್ಲಿ ಸಿಲುಕಿದಂಥ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ನೀನು ಸೃಷ್ಟಿಕರ್ತನು, ಎಲ್ಲರನ್ನು ಕಾಯ್ದು ಕಾಪಾಡುವಂಥ ದೇವರು, ರಕ್ಷಣೆ ಮಾಡುವಂಥ ಕರ್ತನು ಸ್ವಾಮಿ. ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಅನಾಥ ಮಕ್ಕಳಿಗಾಗಿ, ದಿಕ್ಕಿದ ಮಕ್ಕಳಿಗಾಗಿ ಮತ್ತು ರೋಗದಿರುವಂಥ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಥ ಮಕ್ಕಳನ್ನು, ಅಂಥ ಜನರನ್ನು ಪರಿಪಾಲನೆ ಮಾಡು, ಪರಾಮರಿಸು. ಬೇಕಾದಂಥ ನಿನ್ನ ಕೃಪೆಯನ್ನು ಕೊಟ್ಟು ಅವ್ರು ನಡೆಸಿ ಬಲಪಡಿಸಬೇಕಾಗಿ ತಂದೆ ನಿಮ್ಮಲ್ಲಿ ಬೇಡುತ್ತೇವೆ. ಅವರ ಆಶೆ ಆಕಾಂಕ್ಷೆಗಳು ಎಲ್ಲವೂ ಪೂರ್ತಿಯಾಗುವಂತೆ ನಿನ್ನ ಆತ್ಮನ ಕೃಪೆ ಇರಲಿ ಎಂಬುದಾಗಿ ನಿನ್ನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ನಮ್ಮ UBM ಚರ್ಚ್ ಮತ್ತು ಅದರ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದಂಥ ದೇವರೇ, ವಿಶೇಷವಾಗಿ ನಮ್ಮ UBM ಚರ್ಚ್ಗಳ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಡೆಯುವಂಥ ಎಲ್ಲ ಕಾರ್ಯಕ್ರಮವನ್ನು ನೀನು ಆಶೀರ್ವಾದ ಮಾಡು. ಎಲ್ಲವೂ ಚಂದವಾಗಿ ನಡೆದು ಅದರ ಮುಖಾಂತರ ನೀನು ತಾನೇ ಮಹಿಮೆಯನ್ನು ಹೊಂದಬೇಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕೃಪೆ ಕೊಡು, ಸಹಾಯ ಕೊಟ್ಟು ನಡೆಸು. ನಿನ್ನ ನಾಮಕ್ಕೆ ಯಾವಾಗಲೂ ಸ್ತೋತ್ರಗಳು ಉಂಟಾಗಲಿ. ಆಮೇನ್.
ನಾವೆಲ್ಲರೂ ಒಟ್ಟಾಗಿ ಈಗ ಕರ್ತನೆ ಕಲಿಸಿಕೊಟ್ಟಂಥ ಪರಲೋಕದ ಪ್ರಾರ್ಥನೆ ಹುಮ್ಮನಸ್ಸಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಯಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಅಂತ್ಯಾಶ ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಕಾಪಾಡಲಿ. ಆತನ ಕೃಪೆ, ಆತನ ಆಶೀರ್ವಾದ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯತೆ ಸಹವಾಸ ನಿಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ನಿರಂತರವೂ ನೆಲೆಯಾಗಿರಲಿ. ಆಮೇನ್.